ಹಾಯ್ ಫ್ರೆಂಡ್ಸ್, ಕಾನೂನು ಕಲಿಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಭಾರತೀಯ ದಂಡ ಸಂಹಿತೆಯ ಕಲಂ 356ರಿಂದ ಕಲಂ 361ರವರೆಗೆ ತಿಳಿದುಕೊಳ್ಳೋಣ. ಇದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿರಿ. ಇಲ್ಲಿ ಮೊದಲನೆಯದಾಗಿ ಕಲಂ 356. ಇಲ್ಲಿ ಒಬ್ಬ ವ್ಯಕ್ತಿಯು ಒಯ್ಯುತ್ತಿರುವಂತಹ ಸ್ವತ್ತನ್ನು ಕಳವು ಮಾಡುವ ಪ್ರಯತ್ನದಲ್ಲಿ ಅವನ ಮೇಲೆ ಹಲ್ಲೆಯಾಗಲಿ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದರ ಬಗ್ಗೆ ಈ ಕಲಂ ತಿಳಿಸುತ್ತದೆ. ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಧರಿಸಿರುವ ಅಥವಾ ಒಯ್ಯುತ್ತಿರುವಂತಹ ಯಾವುದೇ ಒಂದು ಸ್ವತ್ತನ್ನು ಕಳವು ಮಾಡುವ ಪ್ರಯತ್ನದಲ್ಲಿ ಆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಇಲ್ಲಿ ಹಲ್ಲೆಯಾಗಲಿ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ 2 ವರ್ಷಗಳವರೆಗಿನ ಅವಧಿಯ 2 ಬಗೆಯ ಕಾರಾವಾಸದಿಂದಾಗಲಿ ಅಥವಾ ಜುಲ್ಮಾನೆಯಿಂದಾಗಲಿ ಅಥವಾ ಈ 2ರಿಂದಲೂ ಆ ವ್ಯಕ್ತಿಯು ಇಲ್ಲಿ ದಂಡನೆಗೆ ಗುರಿಯಾಗುತ್ತಾನೆ. ಕಲಂ 357. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧನದಲ್ಲಿಡುವ ಪ್ರಯತ್ನದಲ್ಲಿ ಅವನ ಮೇಲೆ ಹಲ್ಲೆಯಾಗಲಿ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದರ ಬಗ್ಗೆ ಈ ಕಲಂ ಹೇಳುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯನ್ನು ಅಕ್ರಮವಾಗಿ ಬಂಧನದಲ್ಲಿಡುವ ಪ್ರಯತ್ನದಲ್ಲಿ ಅವನ ಮೇಲೆ ಹಲ್ಲೆಯನ್ನು ಮಾಡುವುದಾಗಲಿ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 1 ವರ್ಷಗಳವರೆಗಿನ 2 ಬಗೆಯ ಕಾರಾವಾಸದಿಂದಾಗಲಿ ಅಥವಾ 1,000 ರೂಪಾಯಿಗಳವರೆಗಿನ ಜುಲ್ಮಾನೆಯಿಂದಾಗಲಿ ಅಥವಾ ಇವೆರಡರಿಂದಲೂ ಆ ವ್ಯಕ್ತಿಯನ್ನು ಇಲ್ಲಿ ದಂಡಿಸಲಾಗುತ್ತದೆ. ಕಲಂ 358. ಇಲ್ಲಿ ತೀವ್ರ ಉದ್ರೇಕದಿಂದ ಹಲ್ಲೆ ಮಾಡುವುದಾಗಲಿ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವುದರ ಬಗ್ಗೆ ಇಲ್ಲಿ ಹೇಳಲಾಗುತ್ತದೆ. ಅಂದರೆ ಒಬ್ಬ ವ್ಯಕ್ತಿಯು ಮಾಡಿದಂತಹ ತೀವ್ರ ಮತ್ತು ಹಠಾತ್ ಉದ್ರೇಕದಿಂದ ಅವನ ಮೇಲೆ ಹಲ್ಲೆ ಮಾಡುವ ಅಥವಾ ಅಪರಾಧಿಕ ಬಲಪ್ರಯೋಗ ಮಾಡುವ ಯಾವುದೇ ಒಬ್ಬ ವ್ಯಕ್ತಿಗೆ ಇಲ್ಲಿ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಆ ಶಿಕ್ಷೆ ಎಂದರೆ ಆ ವ್ಯಕ್ತಿಗೆ 1 ತಿಂಗಳವರೆಗಿನ ಅವಧಿಯ ಸಾದಾ ಕಾರಾವಾಸದಿಂದಾಗಲಿ ಅಥವಾ 200 ರೂಪಾಯಿಗಳವರೆಗಿನ ಜುಲ್ಮಾನೆಯಿಂದಾಗಲಿ ಅಥವಾ ಇವೆರಡರಿಂದಲೂ ಆ ವ್ಯಕ್ತಿಯನ್ನು ಇಲ್ಲಿ ದಂಡನೆಗೆ ಗುರಿಪಡಿಸಲಾಗುತ್ತದೆ. ಕಲಂ 359. ಇದು ಅಪಹರಣದ ಬಗ್ಗೆ ತಿಳಿಸಲಾಗುತ್ತದೆ. ಇಲ್ಲಿ ಅಪಹರಣವು 2 ಬಗೆಯನ್ನು ನೋಡಬಹುದಾಗಿದೆ. ಮೊದಲನೆಯದಾಗಿ ಭಾರತದಿಂದ ಅಪಹರಿಸಿಕೊಂಡು ಹೋಗುವುದು ಹಾಗೂ ಎರಡನೆಯದಾಗಿ ವಿಧಿಬದ್ಧ ಸಂರಕ್ಷತ್ವದಿಂದ ಅಪಹರಿಸುವುದು. ಕಲಂ 360. ಇದು ಭಾರತದಿಂದ ಅಪಹರಿಸುವುದರ ಬಗ್ಗೆ ಇಲ್ಲಿ ತಿಳಿಸಲಾಗುತ್ತದೆ. ಯಾವುದೇ ಒಬ್ಬ ವ್ಯಕ್ತಿಯನ್ನು ಆ ವ್ಯಕ್ತಿಯ ಅಥವಾ ಆ ವ್ಯಕ್ತಿಯ ಪರವಾಗಿ ಸಮ್ಮತಿಸಲು ವಿಧಿಸಮ್ಮತವಾಗಿ ಪ್ರಾಧಿಕೃತನಾದಂತಹ ವ್ಯಕ್ತಿಯ ಸಮ್ಮತಿ ಇಲ್ಲದೆ ಭಾರತದ ಗಡಿಗಳಿಂದ ಆಚೆ ಸಾಗಿಸುವ ಯಾವುದೇ ಒಬ್ಬ ವ್ಯಕ್ತಿಯು ಭಾರತದಿಂದ ಆ ವ್ಯಕ್ತಿಯ ಅಪಹರಣವನ್ನು ಮಾಡಿದ್ದಾನೆ ಎಂದು ಇಲ್ಲಿ ಹೇಳಲಾಗುತ್ತದೆ. ಇದಕ್ಕೆ ಭಾರತದಿಂದ ಅಪಹರಿಸಿದ್ದಾನೆ ಎಂದು ಹೇಳಬಹುದು. ಕೊನೆಯದಾಗಿ ಕಲಂ 361. ವಿಧಿಬದ್ಧ ಸಂರಕ್ಷತ್ವದಿಂದ ಅಪಹರಿಸುವುದು. ಅಂದರೆ 16 ವರ್ಷ ವಯಸ್ಸಿನೊಳಗಿರುವ ಯಾವುದೇ ಅಪ್ರಾಪ್ತ ವಯಸ್ಕನನ್ನು ಅಥವಾ 18 ವರ್ಷ ವಯಸ್ಸಿನೊಳಗಿರುವ ಯಾವುದೇ ಅಪ್ರಾಪ್ತ ವಯಸ್ಕಳನ್ನು ಅಥವಾ ಯಾವುದೇ ಅಸ್ವಸ್ಥ ಚಿತ್ತದ ವ್ಯಕ್ತಿಯನ್ನು ಅಂತಹ ಅಪ್ರಾಪ್ತ ವಯಸ್ಕನಾಗಲಿ ಅಥವಾ ಅಸ್ವಸ್ಥ ಚಿತ್ತದ ವ್ಯಕ್ತಿಯ ವಿಧಿಬದ್ಧ ಸಂರಕ್ಷಕನ ರಕ್ಷಣೆಯಿಂದ ಅಂತಹ ಸಂರಕ್ಷಕನ ಸಮ್ಮತಿ ಇಲ್ಲದೆ ಆತನನ್ನು ಕರೆದುಕೊಂಡು ಹೋಗುವ ಅಥವಾ ಆತನನ್ನು ಪುಸಲಾಯಿಸಿ ಕರೆದುಕೊಂಡು ಹೋಗುವ ಯಾವುದೇ ಒಬ್ಬ ವ್ಯಕ್ತಿಯು ಇಲ್ಲಿ ವಿಧಿಬದ್ಧ ಸಂರಕ್ಷತ್ವದಿಂದ ಅಂತಹ ಅಪ್ರಾಪ್ತ ವಯಸ್ಕನನ್ನಾಗಲಿ ಅಥವಾ ಇತರ ವ್ಯಕ್ತಿಯನ್ನು ಆ ವ್ಯಕ್ತಿಯು ಇಲ್ಲಿ
ಅಪಹರಿಸಿದ್ದಾನೆಂದು ಇಲ್ಲಿ ಹೇಳಬಹುದಾಗಿದೆ. ಇಂತಹ ಅಪಹರಣವನ್ನು ವಿಧಿಬದ್ಧ ಸಂರಕ್ಷಕ ತತ್ವದಿಂದ ಅಪಹರಿಸಿದ್ದಾನೆಂದು ಹೇಳಬಹುದು. ಇಂದಿನ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಧನ್ಯವಾದಗಳು.